ಹೆಲೋ ಫ್ರೆಂಡ್ಸ್ ಈ ದಿನ ನಾನು ಬ್ರೈಡಲ್ ಸ್ಯಾರಿ ಕುಚ್ಚು ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ. ತುಂಬಾ ಸುಲಭ ಹಾಕೋದಕ್ಕೆ ಮತ್ತು ಕ್ಯೂಟಾಗಿ ಕಾಣಿಸುತ್ತೆ. ಬ್ರೈಡಲ್ ಡಿಸೈನ್ ಅಂತಲೇ ಹೇಳ್ಬೋದು. ನಿಮ್ಮ ಸ್ಯಾರಿಗೆ ಹಾಕ್ಕೊಂಡ್ರೆ ಇದು ಬ್ರೈಡಲ್ ಡಿಸೈನ್ನ ಸ್ಯಾರಿ ತುಂಬಾ ಮುದ್ದಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್ ತುಂಬಾ ಈಸಿ ಹಾಕೋದು ಹೇಗೆ ಮಾಡೋದು ಅಂತ ನಾನು ಇದನ್ನು ಹೇಳ್ಕೊಡ್ತೀನಿ. ಈಸಿಯಾಗಿ ಯಾವ ಥರ ಹಾಕಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್ ಈ ದಿನ ನಾನು ಮೊದಲೇ ನಿಮ್ಗೆ ಹೇಳಿದ್ದೀನಿ ಬ್ರೈಡಲ್ ಸ್ಯಾರಿ ಕುಚ್ಚು ಅಂತ. ಸೊ ಈ ಡಿಸೈನ್ನ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ. ಮೊದಲು ನಾವು ಅದಕ್ಕೆ ಆರೆಳೆ ದಾರವನ್ನು ತೊಗೊಂಡಿದ್ದೀನಿ. ಆರೆಳೆ ದಾರವನ್ನು ತೊಗೊಂಡು ಅದನ್ನು ನಾನು ನಾಟ್ ಮಾಡಿ ಇಟ್ಕೊಂಡಿದ್ದೀನಿ, ನಾಟಾಕಿ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಸ್ಮಾಲ್ ಬೀಡನ್ನು ತೊಗೊಂಡಿದ್ದೀನಿ. ನಾನು ಇಲ್ಲಿ ಸ್ಮಾಲ್ ಗೋಲ್ಡನ್ ಬೀಡ್ ಮೆಟಲ್ ಬೀಡನ್ನು ತೊಗೊಂಡಿದ್ದೀನಿ. ಮತ್ತು ಅದ್ರ ಜೊತೆಗೇ ನಾನು ರಿಂಗ್ ಬೀಡನ್ನು ಸಹ ತೋರಿಸ್ತಾ ಇದ್ದೀನಿ ನೋಡಿ. ರಿಂಗ್ ಜೊತೆ ಮತ್ತು ಒಂದು ಸ್ಮಾಲ್ ರೌಂಡ್ ಬೀಡನ್ನು ತೊಗೊಂಡಿದ್ದೀನಿ, ಮೀಡಿಯಮ್ ಬೀಡ್. ತುಂಬ ದೊಡ್ಡದಾಗಿರೋದು ಬೇಡ, ಏಕೆಂದರೆ ರಿಂಗ್ನಲ್ಲಿ ನೀಡಲ್ ಮೂವ್ಮೆಂಟ್ ಆಗೋದಕ್ಕೆ ಹೆಲ್ಪ್ ಆಗಬೇಕು ಅಂದರೆ ಸ್ವಲ್ಪ ಅದಕ್ಕಿಂತ ರಿಂಗಿಗಿಂತ ಸ್ವಲ್ಪ ಸೈಜ್ ಚಿಕ್ಕದಿರಬೇಕು ಒಳಗಡೆ ಇರೋ ಬೀಡು. ಸೊ ನಾನಿಲ್ಲಿ ಸ್ಯಾಂಪಲ್ ಪೀಸ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆರೆಳೆ ದಾರವನ್ನು ತೊಗೊಂಡಿದ್ದೀನಿ, ಅದನ್ನು ಗಂಟನ್ನು ಹಾಕ್ಕೊಂಡು ಬ್ಯಾಕ್ ಸೈಡ್ಗೆ ಗಂಟು ಹೋಗೋ ಥರ ನಾನು ಸಿಂಗಲ್ ಕ್ರೋಶವನ್ನು ಹಾಕ್ಕೊತಾ ಇದ್ದೀನಿ. 2 ಸರಿ ನಾನು ಸಿಂಗಲ್ ಕ್ರೋಶವನ್ನು ಹಾಕ್ಕೊತಾ ಇದ್ದೀನಿ ನೋಡಿ, ಕಾಣಿಸ್ತಾ ಇದೆಯಲ್ಲ. 2 ಸರಿ ನಾನು ಸಿಂಗಲ್ ಕ್ರೋಶವನ್ನು ಹಾಕ್ಕೊತಿದ್ದೀನಿ, ಅಂದರೆ 2 ಸರಿ ಲಾಕನ್ನು ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡಿದ್ದಾಗಿದ ನಂತರ 5 ಚೈನನ್ನು ಹಾಕ್ಕೊಳ್ಳೋಣ ನೋಡಿ. 5 ಚೈನನ್ನು ಹಾಕ್ಕೊತಾ ಇದ್ದೀನಿ. 5 ಚೈನ್ ಹಾಕಿದ ನಂತರ 5 ಚೈನ್ ಯಾವ ಲೆವೆಲ್ಗೆ ಬರುತ್ತೆ, 5 ಚೈನ್ ಲೆವೆಲ್ಗೆ ನಾವು ಅದನ್ನು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ. 5 ಚೈನ್ ಹಾಕ್ಕೊಂಡ್ವಿ, 5 ಚೈನನ್ನು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿದ ನಂತರ ಮತ್ತೆ ನಾವು 5 ಚೈನನ್ನು ಹಾಕ್ಕೊಳ್ಳೋಣ. ಫ್ರೆಂಡ್ಸ್ ನಾವಿಲ್ಲಿ ಸ್ಟಾರ್ಟಿಂಗ್ ಹಾಕಬೇಕಾದ್ರೆ 5 ಚೈನ್ನ 2 ಟೈಮ್ ಹಾಕ್ಕೊತೀವಿ. ಡಿಸೈನ್ ಎಂಡ್ ಮಾಡಬೇಕಾದ್ರೂ ಅಷ್ಟೇ ಲಾಸ್ಟ್ನಲ್ಲೂ 2 ಟೈಮ್ ಹಾಕ್ಕೊತೀವಿ. ಮಿಡಲ್ನಲ್ಲಿ 3 ಟೈಮ್ ಹಾಕ್ಕೊತೀನಿ. ಸೊ ಇಲ್ಲಿ 5 ಚೈನನ್ನು 2 ಟೈಮ್ ಹಾಕ್ಕೊತಾ ಇದ್ದೀನಿ. 2ನೇ ಸರಿನೂ ಸಹ 5 ಚೈನನ್ನು ಬಟ್ಟೆಗೆ ಅದ್ರ ಬರೋ ಲೆವೆಲ್ಗೆ ನಾವು ಲಾಕನ್ನು ಮಾಡ್ಕೊಳ್ಳೋಣ ನೋಡಿ. 5 ಚೈನ್ ಲಾಕ್ ಮಾಡಿದಾಗಿದ್ದ ನಂತರ ದಾರವನ್ನು ಮೇಲ್ಭಾಗ ಮಾಡ್ಕೊಳ್ಳೋಣ. ಮೇಲ್ಭಾಗ ಮಾಡಿಕೊಂಡು ರಿಂಗ್ ಬೀಡನ್ನು ನಾವು ತಗೊಳ್ಳೋಣ, ಇನ್ಸರ್ಟ್ ಮಾಡ್ಕೊಳ್ಳೋಣ. ರಿಂಗ್ ಮತ್ತು ಬೀಡನ್ನು ತೊಗೊಂಡಿದ್ದೀನಿ, ಅದನ್ನು ಇನ್ಸರ್ಟ್ ಮಾಡಿದ ನಂತರ ನೋಡಿ ನಾನು ಪೋಣಿಸಿ ಇಟ್ಕೊಂಡಿದ್ದೀನಿ. ನೀಡಲ್ ಮೌತಿಂದ ನಾವು ದಾರವನ್ನು ಇನ್ಸರ್ಟ್ ಮಾಡ್ಕೊಳ್ಳೋಣ ರಿಂಗ್ ಬೀಡ್ನ ಮೂಲಕ. ಸೊ ಇಲ್ಲಿ 1 ಟೈಮ್ ನಾವು ರಿಂಗ್ ಬೀಡನ್ನು ಲಾಕ್ ಮಾಡಿಕೊಂಡು ಆಮೇಲೆ ಡೈರೆಕ್ಟಾಗಿ ಫೈನಲಿ ನಾವು ಇದನ್ನು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ. ಯಾವ ಲೆವೆಲ್ಗೆ ಬರುತ್ತೆ ಆ ಲೆವೆಲ್ಗೆ ನಾವು ರಿಂಗ್ ಬೀಡನ್ನು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ತುಂಬ ಲೂಸು ಮಾಡಬಾರ್ದು, ಟೈಟು ಮಾಡಬಾರ್ದು, ಡಿಸೈನ್ ಹಾಳಾಗಿ ಹೋಗುತ್ತೆ. ಸೊ ಯಾವ ಲೆವೆಲ್ಗೆ ಬರುತ್ತೆ ಸೊ ಅದೇ ಲೆವೆಲ್ಗೆ ನಾವು ಲಾಕನ್ನು ಮಾಡ್ಕೋಬೇಕು. ಲಾಕ್ ಮಾಡಿದ ನಂತರ ಮತ್ತೆ 5 ಚೈನನ್ನು ಹಾಕ್ಕೋಬೇಕು. ಸ್ಟಾರ್ಟಿಂಗ್ 5 ಚೈನ್ ಅಂತ 2 ಟೈಮ್ ಹಾಕ್ಕೊಂಡು ರಿಂಗ್ ಬೀಡನ್ನು ತೊಗೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ನಾನು 5 ಚೈನನ್ನು 3 ಟೈಮ್ ಹಾಕ್ಕೋಬೇಕು ನೋಡಿ. 5 ಚೈನ್ ಹಾಕ್ಕೊಂಡು ನಾನು ಬಟ್ಟೆಗೆ ಲಾಕನ್ನು ಮಾಡ್ತಾಯಿದ್ದೀನಿ. 5 ಚೈನ್ನ ಹಾಕ್ಕೊಂಡಿದ್ದೀನಿ, ಬಟ್ಟೆಗೂ ಸಹ ಲಾಕ್ ಮಾಡಿದ್ದೀನಿ. ಮತ್ತೆ ಸೆಕೆಂಡ್ ಟೈಮ್ 5 ಚೈನನ್ನು ಹಾಕ್ಕೊತಾ ಇದ್ದೀನಿ. 5 ಚೈನನ್ನು ಹಾಕ್ಕೊಂಡಿದ್ದ ನಂತರ ಅದನ್ನು ಸಹ ಬಟ್ಟೆಗೆ ಸೇಮ್ 5 ಚೈನ್ ಬರೋ ಲೆವೆಲ್ಗೆ ಬಟ್ಟೆಗೆ ನಾವು ಲಾಕನ್ನು ಮಾಡ್ಕೊಳ್ಳೋಣ. ನೆಕ್ಸ್ಟ್ ಥರ್ಡ್ ಟೈಮ್ ಸಹ ನಾವು 5 ಚೈನನ್ನು ತಗೊಳ್ಳೋಣ. ಈಗ ನಾನು 2 ಟೈಮ್ ಆಗಿದೆ, ಇನ್ನು 3ನೇ ಸರಿ ನಾನು 5 ಚೈನನ್ನು ತೊಗೊತಾ ಇದ್ದೀನಿ. 5 ಚೈನನ್ನು ಹಾಕ್ಕೊಂಡಿದ್ದ ನಂತರ ಅದನ್ನು ಸಹ ಬಟ್ಟೆಗೆ 5 ಚೈನ್ ಲೆವೆಲ್ಗೆ ನಾವು ಲಾಕನ್ನು ಮಾಡ್ಕೋಬೇಕು. ಸಮವಾಗಿ ಇಟ್ಕೋಬೇಕು, ಲೂಸನ್ನು ಮಾಡಬೇಡಿ ಮತ್ತು ಟೈಟಾಗಿ ಎಳಿಬೇಡಿ, ಅವಾಗ ಬಟ್ಟೆ ರಿಂಕಲ್ಸ್ ಬರುತ್ತೆ, ಬಟ್ಟೆ ಸುಕ್ಕಾಗಿ ಕಾಣಿಸಿದ್ರೆ ಎಂಥ ಡಿಸೈನ್ ತುಂಬ ಚೆನ್ನಾಗಿದ್ರೂ ಸಹ ಡಿಸೈನ್ ಸಹ ಸುಕ್ಕಾಗಿ ಕಾಣಿಸುತ್ತೆ. ಸೊ ಈಕ್ವಲ್ ಆಗಿ ನೀವು ಒಂದೇ ಪ್ರೊಪೋರ್ಷನಲ್ಲಿ ಹಾಕ್ಕೊತಾ ಹೋಗಬೇಕು. 3 ಟೈಮ್ ಹಾಕ್ಕೊಂಡಿದ್ದೀನಿ 5 ಚೈನ್ನ. ಈಗ ದಾರವನ್ನು ಮೇಲ್ಭಾಗ ಮಾಡಿಕೊಂಡು ಎಗೇನ್ ನಾವು ರಿಂಗ್ ಬೀಡನ್ನು ಹಾಕ್ಕೊಳ್ಳೋಣ. ರಿಂಗ್ ಬೀಡನ್ನು ಇನ್ಸರ್ಟ್ ಮಾಡಿ ಅದನ್ನು ಸಹ ಲಾಕನ್ನು ಮಾಡ್ಕೊಳ್ಳೋಣ ನೋಡಿ. ರಿಂಗ್ ಬೀಡನ್ನು ಹಾಕ್ಕೊತಾ ಇದ್ದೀನಿ, ಇನ್ಸರ್ಟ್ ಮಾಡಿದ್ದೀನಿ, ಥ್ರೆಡ್ಗೆ ಇನ್ಸರ್ಟ್ ಮಾಡಿಕೊಂಡು 1 ಟೈಮ್ ಮೊದಲು ರಿಂಗ್ ಬೀಡನ್ನು ಲಾಕ್ ಮಾಡ್ಕೊಳ್ಳೋಣ. ರಿಂಗ್ ಬೀಡ್ ಲಾಕ್ ಮಾಡಿದ ನಂತರ ಅದನ್ನು ಸೇಮ್ ರಿಂಗ್ ಬೀಡ್ ಲೆವೆಲ್ಗೆ ನಾವು ಅದನ್ನು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ನೋಡಿ. ಬಟ್ಟೆಗೆ ಲಾಕ್ ಮಾಡಿದ್ದೀನಿ, ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿದ ನಂತರ ನಾವು 5 ಚೈನನ್ನು 2 ಟೈಮ್ ಹಾಕ್ಕೊಳ್ಳೋಣ. ನಾನಿಲ್ಲಿ 2 ಡಿಸೈನ್ಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಸೊ ಇದು 2ನೇ ಡಿಸೈನ್ಗೆ ಎಂಡ್ ಆಗೋದ್ರಿಂದ ಇಲ್ಲಿ ನಾನು 5 ಚೈನನ್ನು 2 ಟೈಮ್ ಹಾಕ್ಕೊತಾ ಇದ್ದೀನಿ. ಕಂಟಿನ್ಯೂ ಇದ್ದಿದ್ರೆ ಹಾಗೆ ಸ್ಯಾರಿಗೆ ಆಗಿದ್ರೆ ಕಂಟಿನ್ಯೂ ಮಾಡ್ತಾ 3 ಟೈಮ್ ಹಾಕ್ಕೊತಾ ಇದ್ದೆ 5 ಚೈನ್ನ. ಎಂಡಿಂಗ್ನಲ್ಲಿ ಮಾತ್ರ 2 ಟೈಮ್ ಹಾಕ್ಕೊತಿದ್ದೆ. ಸೊ ಇಲ್ಲಿ ಡಿಸೈನ್ನ ಎಂಡ್ ಮಾಡೋದ್ರಿಂದ 5 ಚೈನನ್ನು ನಾನು 2 ಟೈಮ್ ಹಾಕ್ಕೊಂಡು ಡಿಸೈನ್ನ ಎಂಡ್ ಮಾಡ್ತಾಯಿದ್ದೀನಿ, ಅಂದರೆ ಬೇಸ್ನ ಎಂಡ್ ಮಾಡ್ತಾಯಿದ್ದೀನಿ ನೋಡಿ. 5 ಚೈನನ್ನು 2 ಟೈಮ್ ಹಾಕ್ಕೊತಾ ಇದ್ದೀನಿ.
ಒಂದ್ಸರಿ 5 ಚೈನ್ ಹಾಕಿದಾಗಿದೆ. ಈಗ ಸೆಕೆಂಡ್ ಟೈಮ್ ಹಾಕ್ಕೊಂಡು ಬಟ್ಟೆಗೆ ನಾನು ಲಾಕನ್ನು ಮಾಡ್ತಾಯಿದ್ದೀನಿ. ನೋಡಿ ಬಟ್ಟೆಗೆ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿದ ನಂತರ ಮತ್ತೆ ಒಂದು ಚೈನನ್ನು ಎಕ್ಸ್ಟ್ರಾ ಹಾಕ್ಕೊಳ್ಳೋಣ. ಅದ್ರ ಜೊತೆಗೇ ಒಂದು ಚೈನ ಎಕ್ಸ್ಟ್ರಾ ಹಾಕ್ಕೊಂಡು ಥ್ರೆಡ್ಡನ್ನು ಮೇಲ್ಭಾಗ ಮಾಡಿ ನಾವು ಅದನ್ನು ಸಿಸರ್ನಲ್ಲಿ ಕಟ್ ಮಾಡ್ಕೊಳ್ಳೋಣ. ನಾನು ನಿಮ್ಗೆ ಆಲ್ರೆಡಿ ಸ್ಟಾರ್ಟಿಂಗ್ನಲ್ಲಿ ಫಸ್ಟ್ನೇ ವಿಡಿಯೋನಲ್ಲಿ ತೋರಿಸಿದ್ದೀನಿ ಈ ಥರ ಏನಕ್ಕೆ ಮಾಡಬೇಕು ಅಂತ. ನಾವು ಕೈನಲ್ಲಿ ಆವಾಗ ಗಂಟು ಹಾಕೋದು ತಪ್ಪುತ್ತೆ ಅಂತ. ನೋಡಿ ಫ್ರೆಂಡ್ಸ್, ಬೇಸ್ ರೆಡಿಯಾಗಿದೆ. 5 ಚೈನನ್ನು 2 ಟೈಮ್ಸ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೊಂಡಿದ್ದೀನಿ. ರಿಂಗ್ ಬೀಡ್ ಹಾಕ್ಕೊಂಡಿದ್ದ ನಂತರ 5 ಚೈನನ್ನು 3 ಟೈಮ್ಸ್ ಹಾಕ್ಕೊಂಡು ಎಗೇನ್ ರಿಂಗ್ ಬೀಡ್ ಲಾಕ್ ಮಾಡ್ಕೊಂಡು ಎಂಡಿಂಗ್ನಲ್ಲಿ ಸಹ 5 ಚೈನನ್ನು 2 ಟೈಮ್ಸ್, ಸ್ಟಾರ್ಟಿಂಗ್ನಲ್ಲಿ 2 ಟೈಮ್, ಎಂಡಿಂಗ್ನಲ್ಲಿ ಸಹ 5 ಚೈನ್ 2 ಟೈಮ್ ಹಾಕ್ಕೊಂಡಿದ್ದು ಆಗಿದೆ. ಸೊ ಬೇಸ್ ರೆಡಿ ಇದೆ. ಇದಕ್ಕೆ ಸೆಕೆಂಡ್ ಸ್ಟೆಪ್ಪನ್ನು ಹಾಕೋಣ ಬನ್ನಿ. ಸೆಕೆಂಡ್ ಸ್ಟೆಪ್ನಲ್ಲಿ ಸೇಮ್ ಥ್ರೆಡ್ಡನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೇಮ್ ನಾವು ಸ್ಟಾರ್ಟಿಂಗ್ನಲ್ಲಿ ಎಲ್ಲಿಗೆ ಲಾಕ್ ಮಾಡ್ಕೊಂಡಿದ್ವಿ ಥ್ರೆಡ್ಡನ್ನು ಅದೇ ಜಾಗದಲ್ಲೇ ಸೆಕೆಂಡ್ ಟೈಮ್ನಲ್ಲಿ ಸಹ ನಾವು ಸೆಕೆಂಡ್ ಸ್ಟೆಪ್ನಲ್ಲೂ ಥ್ರೆಡ್ಡನ್ನು ಲಾಕ್ ಮಾಡಿಕೊಂಡು 5 ಚೈನ್ ಹಾಕಿರೋ ಜಾಗದಲ್ಲಿ ನೀಡಲನ್ನು ಒಳಗಡೆ ಮಾಡಿಕೊಂಡು 1 ಟೈಮ್ ನಾವು ನೀಡಲ್ ಇನ್ಸರ್ಟ್ ಮಾಡಿಕೊಂಡು 1 ಟೈಮ್ ನಾವು ಲಾಕನ್ನು ಮಾಡ್ಕೊಳ್ಳೋಣ. ಥ್ರೆಡ್ಡನ್ನು ಎಗೇನ್ ಲಾಕ್ ಮಾಡ್ಕೊಂಡಿದ್ದ ನಂತರ 5 ಚೈನನ್ನು ಹಾಕ್ಕೊತಾ ಹೋಗೋಣ. ಮತ್ತೆ ಸ್ಟಾರ್ಟಿಂಗ್ನಲ್ಲಿ 5 ಚೈನ್ ಹಾಕಿದ್ವಿ. ಈಗ ಸೆಕೆಂಡ್ ಸ್ಟೆಪ್ನಲ್ಲಿ ಸಹ ಸ್ಟಾರ್ಟಿಂಗ್ನಲ್ಲಿ 5 ಚೈನ್ ಹಾಕ್ಕೊಂಡು 5 ಚೈನ್ನ ನಾವು ಎಲ್ಲಿಗೆ ಲಾಕ್ ಮಾಡಿದ್ವಿ ಅದೇ ಲಾಕ್ ಮೇಲೆ ಮತ್ತೆ ನಾವು 5 ಚೈನನ್ನು ಲಾಕ್ ಮಾಡ್ಕೊಳ್ಳೋಣ. ನೋಡಿ ತೋರಿಸ್ತಾ ಇದ್ದೀನಿ. ಮತ್ತೆ ಅಲ್ಲೇ ನಾವು ಸೆಕೆಂಡ್ ಸ್ಟೆಪ್ನಲ್ಲೂ ಸಹ ಲಾಕನ್ನು ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ 5 ಚೈನ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ನಾವು 3 ಚೈನನ್ನು ಹಾಕ್ಕೊಳ್ಳೋಣ. ನೋಡಿ 5 ಚೈನ್ ಮಾಡಿ ಆಗಿದೆ. ಈಗ ನಾನು 3 ಚೈನನ್ನು ಹಾಕ್ಕೊತಾ ಇದ್ದೀನಿ. ಈಗ 5 ಚೈನ್ ಹಾಕೋದು ಬೇಡ, 3 ಚೈನ್ ಹಾಕ್ಕೊಂಡು ನಾವು 5 ಚೈನ್ ಹಾಕಿದ್ವಲ್ಲ ಅದರೊಳಗಡೆ ನಾವು ನೀಡಲ್ನ ಇನ್ಸರ್ಟ್ ಮಾಡಿಕೊಂಡು 3 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ ಲಾಕ್ ಮಾಡಿದ ನಂತರ ಲಾಕ್ ಮಾಡಿದ ಜಾಗದಿಂದಲೇ ನಾವು ನೀಡಲ್ ಮೇಲೆ 1 ಟೈಮ್ ದಾರವನ್ನು ಮಾಡಿಕೊಂಡು ನಾವೀಗ ಅಲ್ಲಿ ರಿಂಗ್ ಬೀಡ್ನ ಮೂಲಕ ತೂರಿಸ್ಕೊಂಡು ರಿಂಗ್ ಬೀಡ್ನ ಇನ್ಸೈಡ್ನಲ್ಲಿ ನಾವಿಲ್ಲಿ ಡಬಲ್ ಕ್ರೋಶವನ್ನು ಮಾಡ್ತಾ ಹೋಗಬೇಕು. ಫ್ರೆಂಡ್ಸ್, ನೀವು ಡಬಲ್ ಕ್ರೋಶವನ್ನು ಕಲ್ತ್ಕೊಂಡ್ರೆ ಈಸಿಯಾಗಿ ನೀವು ತ್ರಿಬಲ್ ಕ್ರೋಶವನ್ನು ಮಾಡ್ಕೋಬೋದು. ನಾನಿಲ್ಲಿ ಡಬಲ್ ಕ್ರೋಶವನ್ನು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ನಿಮಗೆ ವೀಡಿಯೋಸ್ನಲ್ಲಿ ತೋರಿಸಿದ್ದೀನಿ ಡಬಲ್ ಕ್ರೋಶವನ್ನು ಹೇಗೆ ಮಾಡೋದು ಅಂತ. ಸೊ ನಾನಿಲ್ಲಿ 14 ಡಬಲ್ ಕ್ರೋಶ ಅಂದರೆ 14 ಡಬಲ್ ಕ್ರೋಶವನ್ನು ರಿಂಗ್ ಬೀಡ್ ಒಳಗಡೆ ಮಾಡ್ತಾಯಿದ್ದೀನಿ. ಅಂದರೆ ಹಾಫ್ ರಿಂಗ್ 14 ಡಬಲ್ ಕ್ರೋಶದಿಂದ ಕಂಪ್ಲೀಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನಾನಿಲ್ಲಿ 14 ಡಬಲ್ ಕ್ರೋಶವನ್ನು ಮಾಡ್ತಾಯಿದ್ದೀನಿ. ನಿಧಾನವಾಗಿ 6 ಎಳೆ ದಾರನೂ ಸಹ ಒಂದೇ ಸಮವಾಗಿ ನಮಗೆ ನೀಡಲ್ನಲ್ಲಿ ಇನ್ಸರ್ಟ್ ಆಗಬೇಕು. ಒಂದು ಎಳೆ ಮಿಸ್ ಆದ್ರೂ ಡಿಸೈನ್ ಹಾಳಾಗುತ್ತೆ. ಅಂದರೆ ಥ್ರೆಡ್ಡು ಮೇಲ್ಗಡೆ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ಥ್ರೆಡ್ ಮಿಸ್ ಆದ್ರೂ. ಸೊ ಕೇರ್ಫುಲಿ ನೀವು ಇನ್ಸರ್ಟನ್ನು ಮಾಡಬೇಕಾದ್ರೆ ಕೇರ್ಫುಲಿ 6 ಎಳೆನೂ ನೀಡಲ್ ಮೌತಿಂದ ನೀವು ಪಿಕ್ ಮಾಡಿ ಅದನ್ನು ನಾವು ಇನ್ಸರ್ಟ್ ಮಾಡಿಕೊಂಡು ಪಿಕ್ ಮಾಡಿ ಕಂಟಿನ್ಯೂ ಡಿಸೈನನ್ನು ಹಾಗೆ ಮಾಡ್ತಾ ಹೋಗಬೇಕು ಫ್ರೆಂಡ್ಸ್. ಡಬಲ್ ಕ್ರೋಶವನ್ನು ಒಂದ್ಸರಿ ನೀವು ಮಾಡೋದಕ್ಕೆ ಸ್ಟಾರ್ಟ್ ಆದರೆ ಈಸಿಯಾಗಿರುತ್ತೆ. ನಿಮಗೆ ಆರಾಮಾಗಿ ನೀವು ಫಾಸ್ಟಾಗಿ ಮೂವ್ಮೆಂಟ್ ಮಾಡ್ಬೋದು. ನೋಡಿ 14 ಡಬಲ್ ಕ್ರೋಶ ಮಾಡಿ ಆಗಿದೆ. ಇಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ಡಿಸೈನು. ಈಗ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾವು ಲಾಕನ್ನು ಮಾಡ್ಕೊಳ್ಳೋಣ. ಅಂದರೆ ನಾವು 5 ಚೈನ್ ಹಾಕ್ಕೊಂಡಿದ್ವಲ್ಲ ಅದರೊಳಗಡೆ ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ ಒಂದ್ಸರಿ ಲಾಕನ್ನು ಮಾಡಿದ ಆಗಿದೆ. ಈಗ ಫ್ರಂಟ್ ಸೈಡಿಂದ ಬ್ಯಾಕ್ ಸೈಡ್ಗೆ ನಾವು ಟರ್ನ್ ಮಾಡ್ಕೊಳ್ಳೋಣ. ತೋರಿಸ್ತಾ ಇದ್ದೀನಿ. ಇದು ಫ್ರಂಟ್ ನಾವು ಮಾಡಿದ್ದು. ಈಗ ಬ್ಯಾಕ್ ಸೈಡ್ಗೆ ಅದನ್ನು ಸ್ವಲ್ಪ ಹಾಗೇ ಟರ್ನ್ ಮಾಡಿಕೊಂಡು ದಾರವನ್ನು ಮೇಲ್ಭಾಗ ಮಾಡ್ಕೊಳ್ಳೋಣ. ದಾರವನ್ನು ಮೇಲೆ ಮಾಡಿದ ನಂತರ ನಿಮಗೆ ಮೊದಲೇ ನಾನು ತೋರಿಸಿದ್ದೀನಿ ಸ್ಮಾಲ್ ಬೀಡ್. ಸೊ ಆ ಸ್ಮಾಲ್ ಬೀಡನ್ನು ನಾವು ನೀಡಲ್ ಮೌತ್ಗೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ನಾವು ಥ್ರೆಡ್ನ ಮೂಲಕ ಇನ್ಸರ್ಟ್ ಮಾಡ್ಕೊಳ್ಳೋಣ. ನೀಡಲ್ನ ಒಳಗಡೆ ನೋಡಿ ಥ್ರೆಡ್ ಇನ್ಸರ್ಟ್ ಆಗಿದೆ, ಬೀಡ್ ಇನ್ಸರ್ಟ್ ಆಗಿದೆ. ಇಲ್ಲಿ ನಾವು ಸಿಂಗಲ್ ಕ್ರೋಶ ಅಷ್ಟೇ, ಅಂದರೆ ನಾವು ಯಾವುದೇ ಡಬಲ್ ಕ್ರೋಶವನ್ನು ತೊಗೊತಿಲ್ಲ. ಹಾಗೆಯೇ ಡೈರೆಕ್ಟ್ ನಾವು ಬೀಡನ್ನು ಲಾಕ್ ಮಾಡ್ತಾ ಇದ್ದೀವಿ. ಬೀಡ್ ಲಾಕ್ ಆಗಿದ ನಂತರ ನೆಕ್ಸ್ಟ್ ನಾವು ಬೀಡನ್ನು ತೊಗೊಳೋದಿಲ್ಲ. ಹಾಗೇ ನಾವು ಇಲ್ಲಿ ಡಬಲ್ ಕ್ರೋಶ ಮಾಡಿದಾಗ ಅಲ್ಲಿ ಒಂದು ಐ ಹೋಲ್ ಕ್ರಿಯೇಟ್ ಆಗಿರುತ್ತೆ. ಸೊ ಅದರಲ್ಲೇ ನಾವು ಮಾಡ್ತಾ ಹೋಗಬೇಕು. ಈಗ ನಾನು ಒಂದು ಬೀಡನ್ನು ತೊಗೊಂಡಿದ್ದೆ. ಈಗ ವಿತೌಟ್ ಬೀಡನ್ನು ಹಾಕಿದ್ದೀನಿ. ನೆಕ್ಸ್ಟು ಥರ್ಡ್ ಒನ್ ಬೀಡನ್ನು ತೊಗೊತಾ ಇದ್ದೀನಿ. ಬೀಡನ್ನು ತೊಗೊಂಡು ನಾವು ಬೀಡ್ ಇನ್ಸರ್ಟ್ ಮಾಡಿದ ನಂತರ ಹಾಗೆಯೇ ಪಕ್ಕದ ಹೋಲ್ನಲ್ಲಿ ನಾವು ಇನ್ಸರ್ಟ್ ಮಾಡಿಕೊಂಡು ಹಾಗೆ ನೀಡಲ್ನ ಮೂಲಕ ನಾವು ಬೀಡನ್ನು ಲಾಕ್ ಮಾಡಬೇಕು. ಈಗ ಬೀಡ್ ಲಾಕ್ ಆಗಿದೆ. ನೆಕ್ಸ್ಟು ವಿತೌಟ್ ಬೀಡನ್ನು ನಾವು ಹಾಗೆಯೇ ಸಿಂಗಲ್ ಲಾಕನ್ನು ಮಾಡ್ಕೊಳ್ಳೋಣ. ನೆಕ್ಸ್ಟು ಬೀಡನ್ನು ತೊಗೊಳ್ಳೋಣ. ಇದೇ ರೀತಿ ಕಂಟಿನ್ಯೂ ಮಾಡ್ಕೋಬೇಕು. ಒಂದು ಟೈಮ್ ಬೀಡನ್ನು ತೊಗೋಬೇಕು. ನೆಕ್ಸ್ಟು ವಿತೌಟ್ ಬೀಡ್ ಲಾಕನ್ನು ಮಾಡ್ಕೋಬೇಕು. 1 ಬೈ 1 ಒಂದು ಸೈಡ್ ಬೀಡ್ ಒನ್ ಟೈಮ್ ಬೀಡ್ ಇರುತ್ತೆ, ನೆಕ್ಸ್ಟ್ ಟೈಮ್ ವಿತೌಟ್ ಬೀಡ್ ಇರುತ್ತೆ. ಸೊ ಈ ಥರ ಕಂಟಿನ್ಯೂ ಮಾಡ್ಕೋಬೇಕು ನಾವು ಡಿಸೈನನ್ನು. ತುಂಬಾ ಈಸಿ ಫ್ರೆಂಡ್ಸ್. ಮಾಡ್ತಾಯಿದ್ರೆ ನಿಮಗೆ ತುಂಬಾ ಈಸಿ ಅಂತ ಅನಿಸುತ್ತೆ. ನೋಡಿ ಕಂಪ್ಲೀಟ್ ಆಗಿದೆ. ಬೀಡನ್ನು ಎರಿಸಿ ಕಂಪ್ಲೀಟ್ ಆಗಿದೆ. ಈಗ ನಾವು ಅಲ್ಲೇ
ಒನ್ ಟೈಪ್ ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ ಒನ್ ಟೈಮ್ ಲಾಕನ್ನು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. 5 ಚೈನ್ ಇರುತ್ತಲ್ಲ ಅದರ ಒಳಗಡೆಯಿಂದ ನಾವು ಒನ್ ಟೈಮ್ ಲಾಕನ್ನು ಮಾಡ್ಕೊಳ್ಳೋಣ. ಲಾಕನ್ನು ಮಾಡಿಕೊಂಡು ನಾವು 5 ಚೈನ್ ಎಲ್ಲಿಗೆ ಲಾಕ್ ಮಾಡಿದ್ವಿ ಅಲ್ಲಿ ಇನ್ನೊಂದು ಸೆಕೆಂಡ್ ಟೈಮ್ ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ ಲಾಕ್ ಮಾಡಿದ ನಂತರ ನಾವು ಬಟ್ಟೆನ ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳೋಣ. ಈಗ ನಾವು ಬ್ಯಾಕ್ ಸೈಡ್ನಲ್ಲಿ ಬೀಡನ್ನು ಹಾಕಿದ್ವಿ, ಈಗ ಫ್ರಂಟ್ ಸೈಡ್ಗೆ ಬಟ್ಟೆನ ಟರ್ನ್ ಮಾಡ್ಕೊಂಡಿದ ನಂತರ ನಾವಲ್ಲಿ 3 ಚೈನನ್ನು ಹಾಕ್ಕೊಳ್ಳೋಣ. ನೋಡಿ ತೋರಿಸ್ತಾ ಇದ್ದೀನಿ, 3 ಚೈನನ್ನು ಹಾಕ್ಕೊತಾ ಇದ್ದೀನಿ. ಈ 3 ಚೈನ್ ಏನು ಮಾಡಬೇಕು ಅಂದರೆ ನಾವು ಬೀಡ್ ಹಾಕಿದ್ದೇವೆ ಅಲ್ಲ, ಬೀಡ ಹಾಕಿದ ಪಕ್ಕದಲ್ಲಿ ಸ್ವಲ್ಪ ನೋಡಿ ಒಂದು ಸ್ಪೇಸ್ ಇದೆ, ಅಲ್ಲಿ ನಾವು ನೀಡಲ್ನ ಇನ್ಸರ್ಟ್ ಮಾಡಿ ಲಾಕನ್ನು ಮಾಡ್ಕೊಂಡಾಗ ಅಲ್ಲಿ 3 ಚೈನು ನಮ್ಮ ಹಾಕಿರೋ ಬೀಡ್ ಮೇಲೆ ಕವರ್ ಆಗುತ್ತೆ, ಯು ಶೇಪ್ ಥರ ಕವರ್ ಆಗುತ್ತೆ. ಸೊ ಆ ಥರ ಕಂಪ್ಲೀಟಾಗಿ ಎಲ್ಲ ಬೀಡ್ಗೂ ಸಹ ಮಾಡ್ಕೊತ ಹೋಗೋಣ. 3 ಚೈನನ್ನು ಹಾಕ್ಕೊಳ್ಳೋಣ. 3 ಚೈನ್ನ ಬೀಡ್ ಪಕ್ಕದಲ್ಲಿರುವಂತಹ ಒಂದು ಸ್ಪೇಸ್ ಇರುತ್ತಲ್ಲ ಆ ಸ್ಪೇಸ್ನಲ್ಲಿ ನಾವು ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ 3 ಚೈನ್ನ ತೊಗೊತಾ ಇದ್ದೀವಿ, ಬೀಡ್ ಪಕ್ಕದಲ್ಲಿ ನೀಡಲನ್ನು ಹಾಕ್ಕೊಳ್ಳೋಣ. ನೀಡನ್ನು ಹಾಕಿ ಇನ್ಸರ್ಟ್ ಮಾಡಿ ನಾವು ಅದನ್ನು 3 ಚೈನ್ನ ಲಾಕ್ ಮಾಡ್ಕೊಳ್ಳೋಣ. ಇಲ್ಲಿ ನಾವು ಡಬಲ್ ಕ್ರೋಶವನ್ನು ಏನು ಮಾಡ್ತಾ ಇಲ್ಲ, 3 ಚೈನನ್ನು ಜಸ್ಟ್ ಲಾಕನ್ನು ಮಾಡ್ಕೊತಾ ಇದ್ದೀವಿ. ಅದು 3 ಚೈನ್ ಹೋಗ್ಬಿಟ್ಟು ಬೀಡನ್ನು ಕವರ್ ಮಾಡುತ್ತೆ ಅಷ್ಟೇ. ಅದು ಒಂದು ಡಿಸೈನ್ ಆಗಿ ಕ್ರಿಯೇಟ್ ಆಗುತ್ತೆ, ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ ಡಿಸೈನ್. ನೋಡಿ ತೋರಿಸ್ತಾ ಇದ್ದೀನಿ. 3 ಚೈನ್ನ ಹಾಕ್ಕೊಳ್ಳೋಣ. 3 ಚೈನ್ನ ಹಾಕ್ಕೊಂಡು ನಾವು ಬೀಡನ್ನು ಬೀಡ್ ಪಕ್ಕದಲ್ಲಿ ಸ್ಪೇಸ್ ಇರುತ್ತಲ್ಲ ಅಲ್ಲಿ ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಲಾಕನ್ನು ಮಾಡ್ಕೋಬೇಕು. ಸೊ ಇದೇ ರೀತಿ ನಾವು 3 ಚೈನ್ನ ಹಾಕ್ಕೊಂಡು ಕಂಪ್ಲೀಟಾಗಿ ಡಿಸೈನ್ನ ಕಂಪ್ಲೀಟ್ ಮಾಡಬೇಕು, ಲಾಕನ್ನು ಮಾಡ್ಕೋಬೇಕು. ಅದಕ್ಕೇ ನಾನಿಲ್ಲಿ ಒಂದು ಸರಿ ಬೀಡನ್ನು ತೊಗೊತಿದ್ದೆ, ಇನ್ನೊಂದು ಸರಿ ವಿತೌಟ್ ಬೀಡ್ ತೊಗೊತಿದ್ದು ಇದೇ ಕಾರಣಕ್ಕಾಗಿ ಫ್ರೆಂಡ್ಸ್. ನೋಡಿ ಕಾಣಿಸ್ತಿದೆಯಲ್ಲ, 3 ಚೈನ್ನ ಹಾಕ್ಕೊಂಡು ನಾವು ಲಾಸ್ಟ್ ಡಿಸೈನ್ನ ಎಂಡ್ ಮಾಡ್ತಾ ಇದ್ದೀನಿ. ಲಾಕನ್ನು ಮಾಡಿದ್ರೆ ಡಿಸೈನ್ ಎಂಡ್ ಆಗುತ್ತೆ, ಅಂದರೆ ಒಂದು ಡಿಸೈನ್ ನಿಮಗೆ ರೆಡಿ ಆಗುತ್ತೆ. ನೋಡಿ ತೋರಿಸ್ತಾ ಇದ್ದೀನಿ, ಡಿಸೈನ್ ರೆಡಿಯಾಗಿದೆ. ಒನ್ ಟೈಮ್ ಡಿಸೈನ್ ರಿಂಗ್ ಬೀಡ್ನಲ್ಲಿ ರೆಡಿಯಾಗಿದೆ. ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ಅಲ್ಲ. ಇದನ್ನು ಎಲ್ಲಿಗೆ ಬರುತ್ತೆ ಡಿಸೈನ್ ಅಲ್ಲಿಗೆ ನಾವು ಅಂದರೆ 5 ಚೈನ್ ಒಳಗಡೆ ನಾವು ಹಾಗೆಯೇ ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ 5 ಚೈನ್ ಒಳಗಡೆ ಲಾಕ್ ಮಾಡಿದ ನಂತರ ಹೀಗೆ ನಾವು 5 ಚೈನ್ಗೆ ಎಲ್ಲೆಲ್ಲಿ ನಾವು ಲಾಕ್ ಮಾಡಿದ್ವಿ ಅಲ್ಲಿ ಇನ್ನೊಂದು ಸರಿ ನಾವು ಅದನ್ನು ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ ಲಾಕ್ ಮಾಡಿ ಆಗಿದೆ. ಈಗ ಮತ್ತೆ ನಾವು ಅದನ್ನು ಡಿಸೈನ್ ಹಾಗೆಯೇ ಕಂಟಿನ್ಯೂ ಮಾಡಬೇಕಲ್ಲ, ಸೊ ನಾವು ಮತ್ತೆ ಹಾಗೆಯೇ 5 ಚೈನನ್ನು ಹಾಕ್ಕೊಳ್ಳೋಣ. ನೋಡಿ 5 ಚೈನನ್ನು ಹಾಕ್ಕೊತಾ ಇದ್ದೀನಿ, ತೋರಿಸ್ತಾ ಇದ್ದೀನಿ. 5 ಚೈನನ್ನು ಹಾಕ್ಕೊಂಡು 5 ಚೈನ್ ಇಲ್ಲಿಗೆ ಬರುತ್ತೆ, ಅದ್ರ 5 ಚೈನ್ ಮೇಲೆ 5 ಚೈನನ್ನು ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ 5 ಚೈನ್ ಒಳಗಡೆ ಮತ್ತೆ ನಾವು 5 ಚೈನ್ ಹಾಕಿರೋ ಜಾಗದಲ್ಲೇ 5 ಚೈನ ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ ಮಾಡಿದ ನಂತರ ನಾವಿಲ್ಲಿ ಮತ್ತೆ 3 ಚೈನ್ ಹಾಕ್ಕೊಳ್ಳೋಣ. 5 ಚೈನ್ ಬೇಡ, 3 ಚೈನ್ನ ಹಾಕ್ಕೊಂಡು ನಾವು ಸ್ಟಾರ್ಟಿಂಗ್ನಲ್ಲಿ ನಾವು ಹೇಗೆ ಡಿಸೈನ್ನ ಸ್ಟಾರ್ಟ್ ಮಾಡಿದ್ವಿ ಅದೇ ರೀತಿ 3 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕನ್ನು ಮಾಡಿಕೊಂಡು ಅಲ್ಲಿಂದಲೇ ನಾವು ಸೆಕೆಂಡ್ ಬೀಡ್ಗೆ ರಿಂಗ್ ಬೀಡ್ಗೆ ನಾವು ಡಿಸೈನನ್ನು ಹಾಕ್ತಾ ಹೋಗಬೇಕು. ನೀಡಲ್ ಮೇಲೆ ಒನ್ ಟೈಮ್ ನಾವು ದಾರವನ್ನು ತಗೊಂಡು ರಿಂಗ್ ಬೀಡ್ನೊಳಗಡೆ ನಾವು ನೀಡಲ್ನ ಇನ್ಸರ್ಟ್ ಮಾಡಿ ನೀಡಲ್ ಮೌತಿಂದ ನಾವು ದಾರವನ್ನು ಹೇಳ್ಕೊಂಡ್ರೆ ಎರಡರಿಂದ ಒಂದು ನಾವು ಥ್ರೆಡ್ಡನ್ನು ಹಾಕ್ತಾ ಹೋದರೆ ಅದು ಡಬಲ್ ಕ್ರೋಶ ಆಗುತ್ತೆ. ಸೊ ಇದೇ ರೀತಿ ಡಬಲ್ ಕ್ರೋಶವನ್ನು ನಾವು 14 ಡಬಲ್ ಕ್ರೋಶವನ್ನು ಮಾಡ್ತಾ ಹೋಗೋಣ ಫ್ರೆಂಡ್ಸ್. ನಿಮ್ಗೆ ಆಲ್ರೆಡಿ ಫಸ್ಟ್ ಟೈಮ್ ನಾನು ಸ್ಲೋವಾಗಿ ತೋರಿಸಿದ್ದೀನಿ. ಸೊ ಇಲ್ಲಿ ನಾನಿಲ್ಲಿ ಎರಡನೇ ಡಿಸೈನ್ ರಿಂಗ್ ಬೀಡನ್ನು ನಾನು ಸ್ವಲ್ಪ ಸ್ಪೀಡಾಗಿ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ 14 ಡಬಲ್ ಕ್ರೋಶವನ್ನು ಮಾಡ್ಕೊತಾ ಹೋಗೋಣ. ನೋಡಿ ತೋರಿಸ್ತಾ ಇದ್ದೀನಿ, 14 ಡಬಲ್ ಕ್ರೋಶವನ್ನು ಮಾಡ್ತಾ ಇದ್ದೀನಿ, ಹೇಗೆ ಅಂತ ನೋಡ್ತಾ ಇದ್ದೀರಲ್ಲ. ಸ್ವಲ್ಪ ಸ್ಪೀಡಾಗಿ ತೋರಿಸಿದ್ದೀನಿ ಅಷ್ಟೇ, ಏಕೆಂದರೆ ಹೇಳಿದ್ನೇ ನಿಮಗೆ ಪದೇ ಪದೇ ಹೇಳ್ತಾ ಇದ್ರೆ ನಿಮಗೂ ಬೋರ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಫ್ರೆಂಡ್ಸ್ ಇನ್ನೇನಿಲ್ಲ, ಡಿಸೈನ್ನ ಇಷ್ಟಪಡಿ. ಮೊದಲು ನೀವು ಡಿಸೈನನ್ನು ಇಷ್ಟಪಟ್ಟು ನಿಮ್ಮ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದರೆ ನಿಮಗೆ ತಾನಾಗೇ ನಿಮಗೆ ಡಿಸೈನ್ ಇಷ್ಟ ಆಗೋದ್ರಿಂದ ನಿಮಗೆ ಮಾಡೋದಕ್ಕೂ ಇಂಟ್ರೆಸ್ಟ್ ತೋರಿಸ್ತೀರಾ. ಸೊ ಅದು ನಿಮಗೆ 90% ನೀವು ಆಲ್ರೆಡಿ ಡಿಸೈನನ್ನು ಇಷ್ಟಪಡೋದ್ರಿಂದ ನಿಮ್ಮ ಗೆದ್ದಂಗೆ ಸರಿ. ಅಂದರೆ ನಿಮಗೆ ಡಿಸೈನ್ ಇಷ್ಟ ಆಗೋದ್ರಿಂದ ನೀವು ಅದನ್ನು ಪಕ್ಕ ಕಲಿಯೋದಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದು. ಸೊ ನೀವೇನೇ ಮಾಡೋದಾದ್ರೂ ಮೊದಲು ಅದನ್ನು ಇಷ್ಟಪಡಬೇಕು. ನೀವು ಎಷ್ಟು ಇಷ್ಟಪಡ್ತೀರಾ ಅಷ್ಟು ಅದು ಡಿಸೈನ್ ನಿಮ್ಮನ್ನು ಇಷ್ಟಪಡುತ್ತೆ, ಅಂದರೆ ನೀವು ಅಷ್ಟು ಬೇಗ ಡಿಸೈನನ್ನು ಕಲಿತೀರಾ. ಸೊ ಇಲ್ಲಿ 14 ಕಂಬ ಅಂದರೆ 14 ನಾನಿಲ್ಲಿ ಡಬಲ್ ಕ್ರೋಶವನ್ನು ಹಾಕ್ಕೊಂಡಿದ್ದ ನಂತರ ಆ್ಯಸ್ ಯೂಶ್ವಲ್ ನೀವು ಅದನ್ನು ಮತ್ತೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಂಡಿದ್ದ ನಂತರ ದಾರವನ್ನು ಮೇಲ್ಭಾಗ ಮಾಡಿ ಇಲ್ಲಿ ನಾವು ಬೀಡನ್ನು ಇನ್ಸರ್ಟ್ ಮಾಡ್ತಾ ಹೋಗಬೇಕು. ನೋಡಿ ಬೀಡ್ ಇನ್ಸರ್ಟ್ ಮಾಡೋದು ತೋರಿಸ್ತಾ ಇದ್ದೀನಿ. ಬೀಡ್ ಇನ್ಸರ್ಟ್ ಮಾಡಿದ ನಂತರ ನಾವಿದನ್ನು ಹಾಗೆಯೇ ಲಾಕ್ ಮಾಡ್ತಾ ಹೋಗಬೇಕು. ಒಂದು ಟೈಮ್ ಬೀಡ್ ತೊಗೊಂಡ್ರೆ ಇನ್ನೊಂದು ಟೈಮ್ ನಾವು ವಿತೌಟ್ ಬೀಡನ್ನು ಹಾಕ್ಕೊತ ಹೋಗಬೇಕು. ತೋರಿಸ್ತಾ ಇದ್ದೀನಿ ನೋಡಿ,
ಒಂದು ಟೈಮ್ ಬೀಡು, ಇನ್ನೊಂದು ಟೈಮ್ ವಿತೌಟ್ ಬೀಡು. ಸೊ ಇದನ್ನು ಅದೇ ರೀತಿ ಫಸ್ಟ್ ಡಿಸೈನ್ ಮಾಡಿದ್ವಲ್ಲ ಅದೇ ರೀತಿ ನಾವು ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನೋಡಿ ತೋರಿಸ್ತಾ ಇದ್ದೀನಿ. ಒಂದು ಟೈಮ್ ಬೀಡ್ ಹಾಕ್ಕೋಬೇಕು, ಇನ್ನೊಂದು ಟೈಮ್ ವಿತೌಟ್ ಬೀಡನ್ನು ಹಾಕ್ಕೋಬೇಕು. ಅದೇ ರೀತಿ ನಾವು ಇದನ್ನು ಡಿಸೈನ್ನ ಕಂಪ್ಲೀಟ್ ಮಾಡಬೇಕು ಫ್ರೆಂಡ್ಸ್. ನೋಡಿ ಬೀಡನ್ನು ಹಾಕ್ಕೊತಾ ಇದ್ದೀನಿ, ಇನ್ಸರ್ಟ್ ಮಾಡಿಬಿಟ್ಟು ಸಿಂಗಲ್ ಲಾಕ್ ಮಾಡ್ತಾಯಿದ್ದೀವಿ. ಇದರಲ್ಲಿ ಯಾವುದು ನಾವು ಡಬಲ್ ಕ್ರೋಶನ ಬೀಡನ್ನು ಮಾಡ್ತಾ ಇಲ್ಲ. ಒಂದು ಟೈಮ್ ಬೀಡ್ ಹಾಕ್ಕೊತೀವಿ, ಇನ್ನೊಂದು ಟೈಮ್ ವಿತೌಟ್ ಬೀಡನ್ನು ಹಾಕ್ತೀವಿ. ಇದು ಏನಕ್ಕೆ ಅಂತ ನಿಮಗೆ ಮೊದಲೇ ಹೇಳಿದ್ದೀನಿ. ನೆಕ್ಸ್ಟ್ ಥರ್ಡ್ ಸ್ಟೆಪ್ನಲ್ಲಿ ನಿಮಗೆ ಅದು ಗೊತ್ತಾಗುತ್ತೆ ಫ್ರೆಂಡ್ಸ್. ಬೀಡನ್ನು ಏಕೆ ನಾವು ಒಂದು ಟೈಮ್ ಬೀಡ್ ಹಾಕ್ತೀವಿ, ಒಂದು ಟೈಮ್ ನೆಕ್ಸ್ಟ್ ವಿತೌಟ್ ಬೀಡನ್ನು ಹಾಕ್ತೀವಿ ಅಂತ. ಸೊ ಏನೇ ಕಲಿತರು ಫ್ರೆಂಡ್ಸ್, ನೀವು ಅದನ್ನು ಮೊದಲು ಇಷ್ಟಪಡಬೇಕು ಅಂತ ನಿಮ್ಗೆ ಆಗಲೇ ಹೇಳಿದ್ದೀನಿ. ಸೊ ಇದು ನೀವು ಬರಲ್ಲ ಅಂತ ನೀವು ಅದನ್ನು ನೆಗ್ಲೆಕ್ಟ್ ಮಾಡಿಬಿಡಿ. ಬರಲಿಲ್ಲ ಮತ್ತೆ ಟ್ರೈ ಮಾಡ್ತಾ ಇದ್ದರೆ ನಿಮ್ಗೆ ತಾನಾಗೆ ಒಂದಿನ ಬಂದೇ ಬರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇದು ಕಷ್ಟ ಅಂತ ನಿಮ್ಮ ಮನಸ್ಸಲ್ಲಿ ಯಾವತ್ತೂ ತೊಗೋಬೇಡಿ. ಅದು ಕಷ್ಟ ಅಂತ ಅಂದ್ಕೊಂಡ್ರೆ ನಿಮಗೆ ಎಷ್ಟೇ ಈಸಿ ಇರೋಂತಹ ಡಿಸೈನು ಇಲ್ಲ ಎಷ್ಟೇ ಈಸಿ ಇರೋಂತಹ ಕೆಲಸನೂ ಸಹ ನಿಮಗೆ ಕಷ್ಟವಾಗಿ ಸಹ ಕಾಣಿಸುತ್ತೆ. ಸೊ ಏನೇ ಮಾಡೋದಾದ್ರೂ ನೀವು ಮೊದಲು ನೀವು ಅದನ್ನು ಇಷ್ಟಪಡಬೇಕು. ನೀವು ಅದನ್ನು ಇಷ್ಟಪಟ್ಟರೆ ಅದು ನಿಮ್ಮನ್ನು ಇಷ್ಟಪಡುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಅಷ್ಟು ಈಸಿಯಾಗಿ ವರ್ಕ್ ಕಂಪ್ಲೀಟ್ ಆಗುತ್ತೆ. ಸೊ ನಾವು ಏನೇ ಮಾಡಿದ್ರೂ ನಾವು ಮನಸ್ಸಿಟ್ಟು ಮಾಡಬೇಕು. ಸೊ ನಾವು ಮನಸ್ಸಿಟ್ಟು ಮಾಡಿದ್ರೆ ವರ್ಕ್ ಬೇಗನೆ ಕಂಪ್ಲೀಟ್ ಆಗುತ್ತೆ. ಸೊ ನಾನಿಲ್ಲಿ ಬೀಡನ್ನು ಇನ್ಸರ್ಟ್ ಮಾಡಿದ್ದು ಆಗಿದೆ, ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಆಗಿದೆ. ಇಲ್ಲಿಗೆ ನಾವು ಲಾಕನ್ನು ಮಾಡ್ತಾಯಿದ್ದೀನಿ. ನೋಡಿ ಲಾಕ್ ಮಾಡಿದ ನಂತರ ಮತ್ತು ಎಗೇನ್ ಸೆಕೆಂಡ್ ಲಾಕನ್ನು ಅಲ್ಲೇ 5 ಚೈನ್ ಲಾಕ್ ಮಾಡಿದ ಜಾಗದಲ್ಲೇ ಸೆಕೆಂಡ್ ಲಾಕನ್ನು ಮಾಡ್ಕೊಂಡ ನಂತರ ನಾವು 5 ಚೈನನ್ನು ಹಾಕ್ಕೋಬೇಕು. ನೋಡಿ ಸೆಕೆಂಡ್ ಲಾಕನ್ನು ಮಾಡ್ತಾಯಿದ್ದೀನಿ ಬ್ಯಾಕ್ ಸೈಡ್ನಲ್ಲೇ. ನೆಕ್ಸ್ಟು ನಾವು ಲಾಕನ್ನು ಮಾಡಿದ ನಂತರ ಟರ್ನ್ ಮಾಡ್ಕೊಳ್ಳೋಣ ಫ್ರಂಟ್ಗೆ, ಅಂದರೆ ಫ್ರಂಟ್ ಫೇಸ್ಗೆ ಟರ್ನ್ ಮಾಡ್ಕೊಂಡಿದ್ದ ನಂತರ 3 ಚೈನನ್ನು ಹಾಕ್ಕೊಳ್ಳೋಣ. 3 ಚೈನ್ ಏನಕ್ಕೆ ಅಂದರೆ ನಾವು ಇದರಲ್ಲಿ ಬೀಡ್ ಹಾಕ್ಕೊಂಡಿರ್ತೀವಲ್ಲ, ಬೀಡನ್ನು ಕವರ್ ಮಾಡಬೇಕು. ಅಂದರೆ ಬೀಡ್ ಪಕ್ಕದಲ್ಲಿ ಒಂದು ಸ್ಪೇಸ್ ಇರುತ್ತೆ. ನಾವಲ್ಲಿ ವಿತೌಟ್ ಬೀಡ್ ಹಾಕಿದ್ವಲ್ಲ, ಸೊ ಅಲ್ಲಿ ಒಂದು ಸ್ಪೇಸ್ ಇರುತ್ತೆ. ಅಲ್ಲಿಗೆ ನಾವು ನೀಡಲ್ನ ಇನ್ಸರ್ಟ್ ಮಾಡಿ ಸಿಂಗಲ್ ಲಾಕ್ ಮಾಡ್ಕೋಬೇಕು. ಅಂದರೆ 3 ಚೈನ ಲಾಕ್ ಮಾಡಿದ ನಂತರ ಅಲ್ಲಿ ಒಂದು ಡಿಸೈನ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಫ್ರೆಂಡ್ಸ್. ನೋಡಿ ತೋರಿಸ್ತಾ ಇದ್ದೀನಿ. ಇದೇ ರೀತಿ ನಾವು 3 ಚೈನ ಹಾಕ್ಕೊಂಡು ಕಂಪ್ಲೀಟ್ ಡಿಸೈನ್ನ ಮಾಡ್ಕೊಳ್ಳೋಣ. ನೋಡಿ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಂಡ್ರೆ ತೋರಿಸ್ತಾ ಇದ್ದೀನಿ, ರೆಡಿ ಆಗ್ತಾ ಇದೆ. ಇದೇ ರೀತಿ ನಾವು ಕಂಪ್ಲೀಟ್ ಡಿಸೈನನ್ನು ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು ಬೀಡ್ ಪಕ್ಕದಲ್ಲಿ ನಾವು ಇನ್ಸರ್ಟ್ ಮಾಡಿ ಇಲ್ಲಿ ಸಿಂಗಲ್ ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ ಕಾಣಿಸ್ತಿದೆಯಲ್ಲ, 3 ಚೈನ್ ಹಾಕ್ಕೊಳ್ಳೋಣ, ಬೀಡ್ ಪಕ್ಕದಲ್ಲಿ ನಾವು ಸಿಂಗಲ್ ಲಾಕನ್ನು ಹಾಕ್ಕೊಳ್ಳೋಣ. ಅಂದರೆ ನಮಗೆ ಅದು ಬೀಡು 3 ಚೈನ್ನ ಮೂಲಕ ಅದು ಕವರ್ ಆಗ್ತಾ ಹೋಗ್ತಾ ಇರುತ್ತೆ. ಡಿಸೈನ್ ಆಲ್ರೆಡಿ ಕ್ರಿಯೇಟ್ ಆಗ್ತಾ ಇರುತ್ತೆ. ತುಂಬಾ ಈಸಿ ಫ್ರೆಂಡ್ಸ್. ಬ್ರೈಡಲ್ ಡಿಸೈನ್ ನೀವು ಯಾರಿಗೂ 1,500-2,000 ಸಾವಿರ ಕೊಟ್ಟು ನೀವು ಡಿಸೈನ್ ಬೇರೆಯವ್ರ ಕೈಲಿ ಮಾಡಿಸೋದಕ್ಕಿಂತ ನೀವೇ ಕಲಿತ್ರೆ ನಿಮ್ಮ ಮನಿ ಸೇವ್ ಆಗುತ್ತೆ. ನಿಮಗೆ ನಿಮ್ಮ ಸ್ಯಾರಿಗೆ ನೀವೇ ಹಾಕ್ಕೊಂಡ್ವಿ ಅನ್ನೋ ಒಂದು ಖುಷಿನೂ ಸಹ ಇರುತ್ತೆ. ಸೊ ನೀವೆಲ್ಲ ಟ್ರೈ ಮಾಡಿ, ಕಷ್ಟ ಅಂತ ಕೂರಬೇಡಿ. ನೀವೆಷ್ಟು ಟ್ರೈ ಮಾಡ್ತೀರಾ ಅಷ್ಟು ಈಸಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಕಾಣಿಸ್ತಾ ಇದೆಯಲ್ಲ, ಡಿಸೈನ್ ಇನ್ನೇನು ಆಲ್ರೆಡಿ ಕಂಪ್ಲೀಟ್ ಆಗೋದಕ್ಕೆ ಬಂದಿದೆ ಅಂತಲೇ ಹೇಳ್ಬೋದು. ಈಗ ನಾವು 3 ಚೈನ್ ಹಾಕ್ಕೊಂಡು ಲಾಕ್ ಮಾಡಿದ ನಂತರ ಡಿಸೈನ್ನ ಎಂಡ್ ಮಾಡ್ಕೋಬೇಕು. ಅಂದರೆ ನಾವಲ್ಲಿ ಇನ್ಸರ್ಟ್ ಮಾಡ್ಕೋಬೇಕು. ಇನ್ಸರ್ಟ್ ಮಾಡ್ಕೊಂಡು 5 ಚೈನ್ ಒಳಗಡೆ ಲಾಕನ್ನು ಮಾಡ್ಕೋಬೇಕು. ನೋಡಿ ಡಿಸೈನ್ ನಾನಲ್ಲಿ ಎಂಡಿಂಗ್ ಬೀಡ್ನಲ್ಲಿ ಇದ್ದೀನಿ. ಸೊ ಅದನ್ನು ನಾವು 3 ಚೈನಲ್ಲಿ ಲಾಕ್ ಮಾಡಿದ ನಂತರ 5 ಚೈನ್ ಒಳಗಡೆ ಲಾಕನ್ನು ಮಾಡ್ಕೋಬೇಕು. ಕಾಣಿಸ್ತಾ ಇದೆಯಲ್ಲ, 5 ಚೈನ್ ಒಳಗಡೆ ಒಂದು ಟೈಮ್ ಲಾಕ್ ಮಾಡಿಕೊಂಡು ಮತ್ತು 5 ಚೈನ್ ಎಲ್ಲಿಗೆ ನಾವು ಎಂಡ್ ಮಾಡಿದ್ವಿ ಅಲ್ಲಿಗೆ ಇನ್ನೊಂದು ಟೈಮ್ ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಹೇಗೆ ನಾವು 5 ಚೈನನ್ನು ಹಾಕ್ಕೊಳ್ಳೋಣ. ಏಕೆ 5 ಚೈನ್ ಏನಕ್ಕೆ ಅಂದರೆ ನಾವು ಅಲ್ಲಿ ಕುಚ್ಚು ಬರುತ್ತೆ. ಸೊ ಆ ಕುಚ್ಚಿಗೆ ನಾವು ಡಿಸೈನಲ್ಲಿ ಎಂಡಿಂಗ್ನಲ್ಲಿ 5 ಚೈನನ್ನು ಹಾಕ್ಕೊಳ್ತಾ ಇರೋದು. 5 ಚೈನ್ ಹಾಕಿದ ಜಾಗದ ಮೇಲೇ ಮತ್ತೆ 5 ಚೈನನ್ನು ಹಾಕ್ಕೊಂಡು ಎಂಡ್ ಮಾಡಿ ಥ್ರೆಡ್ಡನ್ನು ಮೇಲ್ಭಾಗ ಮಾಡಿ ಎಂಡ್ ಮಾಡಿದರೆ ಅಲ್ಲಿ ಡಿಸೈನ್ ಎಂಡ್ ಆಗುತ್ತೆ. ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಡಿಸೈನ್ ರೆಡಿಯಾಗಿದೆ. ತೋರಿಸ್ತೀನಿ ನೋಡಿ. ಡಿಸೈನ್ ರೆಡಿ ಆಗಿದೆ. ಅಲ್ಲಿ ನಾವೀಗ ಅಲ್ಲಿ ಸ್ಪೇಸ್ ಇದೆಯಲ್ಲ, ಡಿಸೈನ್ ಪಕ್ಕ ಆ ಕಡೆ ಈ ಕಡೆ ಅಲ್ಲಿ ನಾವು ಕುಚ್ಚನ್ನು ಹಾಕ್ಕೊತೀವಿ. ಕುಚ್ಚನ್ನು ಹಾಕಿದ ನಂತರ ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ಬ್ರೈಡಲ್ ಡಿಸೈನ್ ಅಂತಲೇ ಹೇಳ್ಬೋದು. ಮನೆಯಲ್ಲೆಲ್ಲ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬಾ ಈಸಿ ಮಾಡೋದು. ಕಷ್ಟ ಅಂತ ಕೂರಬೇಡಿ ಅಂತ ನಿಮಗೆ ಈಗಾಗಲೇ ಹೇಳಿದ್ದೀನಿ. ತುಂಬಾ ಈಸಿ ಬ್ರೈಡಲ್ ಸ್ಯಾರಿ ಕುಚ್ಚು ಕ್ರೋಶಾ ಡಿಸೈನ್ ನಿಮಗೆ ಇಷ್ಟ ಆಗಿರೋ ಸ್ಯಾರಿಗೆ ಹಾಕ್ಕೊಂಡು ನೀವು ತುಂಬಾ ಮಿಂಚಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇನ್ನು